ಒಮ್ಮೆ ಗಜರಾಜ ಎಂಬ ದೊಡ್ಡ ಆನೆ ಒಂದು ನದಿಯ ಬಳಿಗೆ ಹೋಗುತ್ತದೆ. ಗಜರಾಜ ತನ್ನ ಸುಂಡಿನಿಂದ ಆ ನದಿಯ ನೀರನ್ನು ತೆಗೆದು ತನ್ನ ಮೇಲೆ ಸುರಿಸುತ್ತಿರುತ್ತಾನೆ. ಅವನು ತನ್ನನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸುತ್ತಿರುತ್ತಾನೆ. ತಲೆದಿಂದ ಕಾಲುವರೆಗೂ ಒಳ್ಳೆಯಂತೆ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಆಗುತ್ತಾನೆ. ಕ್ಲೀನ್ ಆದ ನಂತರ ಗಜರಾಜ ದಾರಿಯಲ್ಲಿ ಹೋಗುತ್ತಿರುವಾಗ ಅವನ ಮುಂದೆ ಕುಂದಪ್ಪ ಎಂಬ ಒಂದು ಹಂದಿ ಬರುತ್ತಿರುವುದನ್ನು ನೋಡುತ್ತಾನೆ. ಕುಂದಪ್ಪನ ದೇಹ ತಲೆ ಕಾಲುಗಳವರೆಗೂ ಸತ್ತ ಮಣ್ಣಿನಲ್ಲಿ ಮುಳುಗಿದ್ದಂತೆ ಕಿಚ್ಚಡಿನಿಂದ ತುಂಬಿತ್ತು. ಗಜರಾಜನು ಅವನನ್ನು ನೋಡುತ್ತಿದ್ದಂತೆಯೇ ಒಂದು ಬದಿಗೆ ಸರಿದು ಕುಂದಪ್ಪನು ಹೋಗಲು ದಾರಿ ಬಿಡುತ್ತಾನೆ. ಕುಂದಪ್ಪ ಅದನ್ನು ನೋಡಿ ಗಜರಾಜನ ಹತ್ತಿರದಿಂದ ಹಾದು ಹೋಗಿ ಮುಂದೆ ಹೊರಟು ಬಿಡುತ್ತಾನೆ. ಆಮೇಲೆ ಕುಂದಪ್ಪ ತನ್ನ ಸ್ನೇಹಿತರ ಬಳಿಗೆ ಹೋಗಿ ಹೆಮ್ಮೆಯಿಂದ ಹೇಳುತ್ತಾನೆ, ನೋಡ್ರಿ, ನಾನು ಎಷ್ಟು ಶಕ್ತಿಶಾಲಿ. ನನ್ನನ್ನು ಕಂಡು ದೊಡ್ಡ ಆನೆಗೂ ಭಯ ಬಂದು ಬದಿಗೆ ಸರಿದುಕೊಂಡು ನನಗೆ ದಾರಿ ಕೊಟ್ಟ. ಇದು ಕೇಳಿದ ಗಜರಾಜನ ಸ್ನೇಹಿತರು ಗಜರಾಜನ ಬಳಿಗೆ ಬಂದು ಕೇಳುತ್ತಾರೆ, ನೀನು ಅವನನ್ನು ನೋಡಿ ಭಯಪಟ್ಟೆಯಾ? ಆ ಸಣ್ಣ ಹಂದಿಗೆ ದಾರಿ ಬಿದ್ದೀಯಾ? ಗಜರಾಜ ನಗುತ್ತಾ ಹೇಳುತ್ತಾನೆ, ಅಲ್ಲ, ಹಾಗೇನಿಲ್ಲ. ನಾನು ಬಯಸಿದ್ರೆ ಆ ಹಂದಿಯನ್ನು ನನ್ನ ಕಾಲಿನ ಕೆಳಗೆ ನುಚ್ಚಿ ಬೀಳಿಸಬಹುದಿತ್ತು. ಆದರೆ ಅವನು ಸಂಪೂರ್ಣ ಕಿಚ್ಚಡಿನಿಂದ ತುಂಬಿಕೊಂಡಿದ್ದ. ನಾನು ಈಗಷ್ಟೇ ಸ್ನಾನ ಮಾಡಿ ಕ್ಲೀನಾಗಿದ್ದೆ. ಅವನ ಮೇಲೆ ಇದ್ದ ಮಣ್ಣು ನನ್ನ ತಲೆಗೆ ಬಾರದಿರಲಿ ಎಂಬ ಕಾರಣಕ್ಕೆ ನಾನು ಅವನಿಗೆ ದಾರಿ ಕೊಟ್ಟೆ. ನೀವು ಯೋಚಿಸಿದದು ತಪ್ಪು. ಈ ಚಿಕ್ಕ ಕಥೆಯಿಂದ ಸಿಗುವ ಪಾಠ: ಪ್ರತಿ ವಾದಕ್ಕೂ, ಪ್ರತಿ ಜಗಳಕ್ಕೂ, ಪ್ರತಿ ವಿಷಯಕ್ಕೂ ಉತ್ತರ ಕೊಡುವುದು ಅನಿವಾರ್ಯವಲ್ಲ. ಯಾರು ಹೇಳಿದರು ಸೈಲೆನ್ಸ್ ಇಸ್ ದ ಬೆಸ್ಟ್ ವೆಪನ್ ಇನ್ ದಿಸ್ ವರ್ಲ್ಡ್? ಚುಪಾಗಿರುವುದು, ಮೌನವಾಗಿರುವುದು ದುನಿಯಾದಲ್ಲಿ ದೊಡ್ಡ ಶಕ್ತಿ. ಒಬ್ಬ ಜಿದ್ದಿ, ಅಹಂಕಾರಿ ಅಥವಾ ಕೋಪಿಷ್ಠನೊಂದಿಗೆ ವಾದಿಸುವುದು ಕಿಚ್ಚಡಿಗೆ ಕಲ್ಲು ಎಸೆಯುವ ಹಾಗೆ. ಕಲ್ಲು ಚಿಕ್ಕದಾಗಲಿ ದೊಡ್ಡದಾಗಲಿ, ಕಿಚ್ಚಡು ನಮ್ಮ ಮೇಲೆ ಬಿತ್ತುಕೊಳ್ಳುತ್ತದೆ. ಯಾರಿಗೆ ಹೇಳಿದರೂ ಅರ್ಥವಾಗದವರಿಗೆ ವಿವರಿಸುವುದು ವ್ಯರ್ಥ. ಹಾಗಾಗಿ ನಮ್ಮ ಶಾಂತಿ, ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳುವುದೇಕೆ? ಮೌನದಲ್ಲೇ ಗೆಲುವು ಇದೆ. ಏಕೆಂದರೆ ಮೌನ ನಮಗೆ ಕಂಟ್ರೋಲ್ ಕೊಡುತ್ತದೆ, ಮತ್ತು ಕಂಟ್ರೋಲ್ನಲ್ಲಿ ಇರೋದು ನಿಜವಾದ ಶಕ್ತಿ. ನಿಮಗೆ ಕಥೆ ಇಷ್ಟವಾದರೆ ಇದನ್ನು ಇನ್ನೂ ಎಲ್ಲರಿಗೂ ಹಂಚಿ. ಮುಂದಿನ ಬಾರಿ ಇನ್ನೊಂದು ಸುಂದರ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧೈರ್ಯ ಇರಿ, ಧನ್ಯವಾಗಿರಿ ಮತ್ತು ಜೀವನದಲ್ಲಿ ಮುಂದಕ್ಕೆ ಸಾಗಿರಿ. ತೇಜೋಮಂಡಲದೊಂದಿಗೆ ನಗುಮುಖ.